ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಆಗಾಗ ಸಾಬೀತಾಗ್ತಾ ಇದೆ. ಈಗ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಮೈತ್ರಿ ಪಾಲನೆಯ ಕಸರತ್ತು ನಡೀತಾ ಇದೆ. ಮೈತ್ರಿ ಗೊಂದಲಕ್ಕೆ ಮದ್ದರಿಯಲು ಹಿರಿಯ ನಾಯಕರು ಮುಂದಾಗಿದ್ದಾರೆ. ಮೈತ್ರಿಕೂಟದಲ್ಲಿ ಗೊಂದಲ ಮುಂದುವರಿಯದಂತೆ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರದಲ್ಲಿ ಅನಗತ್ಯ ಹೇಳಿಕೆಗಳನ್ನು ಕೊಡಬೇಡಿ ಎನ್ನುವಂಥ ಸೂಚನೆ. ಮೈತ್ರಿ ವಿಚಾರದ ಚರ್ಚೆ ಏನಿದ್ರು ಕೂಡ ಹೈಕಮಾಂಡ್ ಮಾಡುತ್ತೆ. ನೀವೇ ಮಾತನಾಡಬೇಡಿ, ಬಹಿರಂಗವಾಗಿ ಮಾತನಾಡಬೇಡಿ. ಕೆಲ ಜಿಲ್ಲೆಗಳಲ್ಲಂತೂ ಮೈತ್ರಿ ವಿಚಾರದಲ್ಲಿ ದೊಡ್ಡ ಸಮಸ್ಯೆ ಇದೆ. ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಎಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮಾನ ಪ್ರಾಬಲ್ಯವನ್ನು ಹೊಂದಿದ್ದಾವೋ ಅಂಥ ಜಿಲ್ಲೆಗಳಲ್ಲಿ ಸಮಸ್ಯೆ ಕಾಣಿಸ್ತಾ ಇರೋದು. ಅಲ್ಲಿನ ಕೆಲ ನಾಯಕರು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಮಂಡ್ಯದಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ಬಹಿರಂಗವಾಗಿ ಮೈತ್ರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದರಿಂದಾಗಿ ಎರಡೂ ಪಕ್ಷಗಳಿಗೂ ಕೂಡ ಸಮಸ್ಯೆ ಆಗ್ತಿದೆ. ಈಗ ಎಚ್ಚೆತ್ತುಕೊಂಡಿರುವಂಥ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖ ನಾಯಕರು ಹಾದಿ ಬೀದಿಯಲ್ಲಿ ಮಾತನಾಡೋದು ಬೇಡ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಲಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮೈತ್ರಿಯಲ್ಲಿ ಅಪಸ್ವರ ಸೃಷ್ಟಿಯಾದ ಬೆನ್ನಿಗೆ ಎಚ್ಚರಿಕೆಯ ಹೆಜ್ಜೆಯನ್ನ ದಳಪತಿಗಳು ಇಡ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡಿದ್ದಾರೆ. ಜೆಡಿಎಸ್ ಸಭೆಯ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿ ಸಭೆಯನ್ನ ಕೂಡ ಮಾಡೋದಕ್ಕಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ, ಸುರೇಶ್ ಬಾಬು, ನಿಖಿಲ್ ನೇತೃತ್ವದಲ್ಲಿ ಸಭೆ ನಡೆಯೋದಕ್ಕಿದೆ. ಮೈತ್ರಿಯಲ್ಲಿ ಗೊಂದಲ ಇಲ್ಲ ಅನ್ನುವಂಥ ಸಂದೇಶವನ್ನ ಸಾರುವಂತ ಪ್ರಯತ್ನ ಇದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಮೈತ್ರಿಗೆ ಪ್ರಾಬ್ಲಮ್ ಇದೆ. ಕಾರಣ ಏನು ಅಂತಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮಾನ ಪ್ರಾಬಲ್ಯವನ್ನು ಹೊಂದಿರೋದು, ಅಂದ್ರೆ ಸಮಾನ ವೋಟ್ಗಳನ್ನು ಗಳಿಸುತ್ತೆ. ಇಂಥ ಕ್ಷೇತ್ರಗಳಲ್ಲಿ ಯಾರಿಗೆ ಕ್ಷೇತ್ರ ಬಿಟ್ಟುಕೊಡಬೇಕು, ಅದು ಬಿಜೆಪಿಗ ಜೆಡಿಎಸ್ಸಿಗೋ ಅಂತ. ಸೊ ಈ ಸಮಸ್ಯೆಗಳು ಇರೋದ್ರಿಂದ ಹೇಳಿಕೆಗಳು ಕೂಡ ಹಾದಿ ಬೀದಿಯಲ್ಲಿ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಫೋನ್ ಸಂಪರ್ಕದಲ್ಲಿ. ರವಿ, ಈಗ ಸಮಸ್ಯೆ ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ ಮಂಡ್ಯದಲ್ಲಿ, ಹಾಸನದಲ್ಲಿ, ತುಮಕೂರಲ್ಲಿ. ಸುಮ್ಮನೆ ಇರೋದು ಅದಕ್ಕೆ ಪರಿಹಾರನಾ ರವಿ? ಸದ್ಯಕ್ಕೆ ಸುಮ್ಮನೆ ಇರುವಂತದ್ದೇ ಪರಿಹಾರ ಎನ್ನುವಂತ ಒಂದು ದೃಷ್ಟಿಯಲ್ಲಿ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಕೊಟ್ಟಿದೆ. ಮೊನ್ನೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು. ಕೋರ್ ಕಮಿಟಿ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯ ಬಳಿಕ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಗಿದೆ. ಆ ಸಭೆಯಲ್ಲಿ ಬಿಜೆಪಿಯ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಅವರು ರಾಜ್ಯ ನಾಯಕರುಗಳಿಗೆ ಬಹಳ ಸ್ಪಷ್ಟವಾಗಿ ಮಾತನ್ನು ಹೇಳಿದ್ದಾರೆ. ಮೈತ್ರಿ ಯಾವುದೇ ಕಾರಣಕ್ಕೂ ಕೂಡ ಚರ್ಚೆಯನ್ನ ಮಾಡಬಾರದು, ಇದು ನಿಮ್ಮ ಹಂತದಲ್ಲಿಲ್ಲ, ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ಮಾಡುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಈ ರಾಜ್ಯ ನಾಯಕರುಗಳು ಈಗ ಆ ವಿಚಾರದ ಬಗ್ಗೆ ಎಲ್ಲೂ ಮಾತನಾಡ್ತಾ ಇಲ್ಲ. ಪ್ರಮುಖವಾಗಿ ತಾವು ಹೇಳಿದಂತೆ ಹಾಸನ ಇರಬಹುದು, ಮಂಡ್ಯ ಇರಬಹುದು, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೆಲವು ಕ್ಷೇತ್ರಗಳಲ್ಲಿ ಸಮವಾದ ಒಂದು ಹೋರಾಟವನ್ನ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದಾವೆ. ಈ ಕಾರಣಕ್ಕಾಗಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರೀತಮ್ ಗೌಡ ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅದಕ್ಕೂ ಪೂರ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗ್ತಾರೆ ಎನ್ನುವಂತ ಒಂದು ಮಾತುಗಳನ್ನು ಹೇಳಿದ್ದಕ್ಕೆ ಸಾಕಷ್ಟು ಗೊಂದಲಗಳಾಗಿದ್ವು. ಹೀಗಾಗಿ ರಾಜ್ಯ ನಾಯಕರುಗಳಲ್ಲಿ ಮೈತ್ರಿಯ ಬಗ್ಗೆ ಹೆಚ್ಚಿನ ಒಲವಿಲ್ಲ, ಒಂದು ರೀತಿ ಗೊಂದಲಗಳು ಮುಂದುವರೆದಿದೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಈಗ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದೆ, ಯಾರು ಕೂಡ ಮಾತನಾಡಬಾರ್ದು ಅಂತ. ಈಗ ಸದ್ಯಕ್ಕಂತೂ ತಾವು ಹೇಳಿದಂತೆ ಸುಮ್ಮನೆ ಇರೋದೇ ಒಳಿತು ಎನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ. ಯಾಕೆಂದ್ರೆ ರಾಜ್ಯ ನಾಯಕರುಗಳು ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೂ ಕೂಡ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮೈತ್ರಿಯನ್ನ ಮಾಡಿಕೊಳ್ಳಲಾಗಿತ್ತು. ಅದು ಹಳೆ ಮೈಸೂರು ಭಾಗ ಮೊದಲ ಹಂತದಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯ ಗೆಲುವಿನಲ್ಲಿ ಜೆಡಿಎಸ್ ಪಾತ್ರವೂ ಕೂಡ ಇದೆ ಅನ್ನೋದನ್ನ ಬಹಿರಂಗವಾಗಿ ಬಿಜೆಪಿ ನಾಯಕರುಗಳು ಕೂಡ ಒಪ್ಕೊಳ್ತಾರೆ. ಆದ್ರೆ ಮುಂಬರುವ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಎರಡು ಪಕ್ಷಗಳು ಅಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರುಗಳಿಗೆ ಟಿಕೆಟ್ ಗೊಂದಲ, ಎರಡು ಕಡೆಗಳಲ್ಲಿಯೂ ಪ್ರಬಲವಾದ ಹೋರಾಟ ಇರುವಂತಹ ಒಂದು ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕನ್ನುವಂತ ಕುರಿತಾಗಿ ಈಗಾಗಲೇ ಕೆಲವು ಸ್ಥಳೀಯ ನಾಯಕರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಗೊಂದಲದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡುವ ಮೂಲಕ ಈ ಮೈತ್ರಿ ಎಲ್ಲಿಯ ತನಕ ಮುಂದಕ್ಕೆ ಹೋಗಬಹುದು, ಎಲ್ಲಿ ತನಕ ಸರಿಯಾಗಿ ನಿಲ್ಲತ್ತೆ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಈಗ ಆ ಮೈತ್ರಿಯ ಗೊಂದಲವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳು ಶ್ರಮವನ್ನು ಹಾಕಬಹುದು. ಥ್ಯಾಂಕ್ ಯು ರವಿ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.